ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಕಿರಣ್ ಯೂನಿಟ್ರಾನಿಕ್ಸ್ ಇಂದ. ಇವತ್ತು ನಾವು ಒಂದು ಅದ್ಭುತವಾದ ಒಂದು EM2 ಇಂಟ್ರೆಸ್ಟ್ ಡೇಟಾ ಕಾರ್ಡ್ ಒಂದು ಪ್ರಿಂಟರ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ಮಿಷಿನ್ ಯಾವ ತರ ಕೆಲಸ ಮಾಡ್ತಾ ಇದೆ, ಇದರಲ್ಲಿ ಅಡ್ವಾನ್ಸ್ ಫೀಚರ್ಸ್ ಏನೇನಿದೆ ಈ ಮಿಷಿನ್ ಅಲ್ಲಿ, ಮತ್ತು ಈ ಕಂಪನಿಯ ಒಂದು ಅಡ್ವಾಂಟೇಜಸ್ ಏನಿದೆ, ಎಲ್ಲರೂ ಮಾರ್ಕೆಟ್ ಅಲ್ಲಿ ಹೇಳ್ತಾ ಇದ್ದಾರೆ ಡೇಟಾ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಇಂಟ್ರೆಸ್ಟ್ ಡೇಟಾ ಕಾರ್ಡ್ ನೀವು ಇಲ್ಲಿ ನೋಡಬಹುದು, ನಮ್ಮ ಪ್ರೀವಿಯಸ್ ಮಿಷಿನ್ಸ್ ಎಲ್ಲ ನಾನು ಇಂಟ್ರೆಸ್ಟ್ ಡೇಟಾ ಕಾರ್ಡ್ ಅಂತಿದೆ. ಇವಾಗ ಅದು ಇಂಟ್ರೆಸ್ಟ್ ಡೇಟಾ ಕಾರ್ಡ್ ಹೋಗಿ ಇವಾಗ ಇಂಟ್ರೆಸ್ಟ್ ಅಂತ ಆಗಿದೆ. ಎರಡು ಒಂದೇ ಕಂಪ್ನಿನೇ ಇಂಟ್ರೆಸ್ಟ್ ಡೇಟಾ ಕಾರ್ಡ್ ಅಂತ ಇದೆ ಅದರಲ್ಲಿ. ಮತ್ತೆ ಇವಾಗ ನಾವು ಹೇಳಕ್ ಬರ್ತಿರೋದು ಏನು ಅಂದ್ರೆ EM2 ಮಿಷಿನ್ ಅಂತ ಒಂದು ಲೇಟೆಸ್ಟ್ ಇಂಟ್ರೊಡಕ್ಷನ್ ಆಗಿರುವಂತ ಒಂದು ಮಿಷಿನ್. ಈ ಮಿಷಿನ್ ನಾವು ಒನ್ ಆಫ್ ದಿ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತೆ ಒಂದು ಅಪ್ಗ್ರೇಡೆಡ್ ವರ್ಷನ್ ಆಫ್ ದಿ ಪ್ರಿಂಟರ್ ಅಂತ ನಾವು ಇದನ್ನ ಹೇಳ್ಬೋದು. ಈ ಮಿಷಿನ್ ಅಲ್ಲಿ ಒಂದು ಸ್ಪೆಷಲೈಸ್ಡ್ ಫೀಚರ್ಸ್ ಇದೆ. ಸ್ಪೆಷಲೈಸ್ ಅಂತ ಹೇಳ್ಬೋದು, ಅಡ್ವಾನ್ಸ್ ಅನ್ನೋದು, ನಮ್ಮ ಎಕ್ಸ್ಪೆಷಲಿ ನಮ್ಮ ಒಂದು VLS ಲೆವೆಲ್ಗೆ ಪ್ರಿಂಟ್ ಮಾಡೋದಕ್ಕೆ ಒಂದು ಎಕ್ಸಲೆಂಟ್ ಪ್ರಿಂಟರ್. ಈ ಪ್ರಿಂಟರ್ ನ ಯಾವ ತರ ಹೇಳ್ಬೋದು ಅಂದ್ರೆ ಒನ್ ಆಫ್ ದಿ ವರ್ಲ್ಡ್ಸ್ ಬೆಸ್ಟ್ ಪ್ರಿಂಟರ್ ಅಂತ ನಾವು ಹೇಳ್ಬೋದು. ಏನಕ್ಕೆ ಅಂದ್ರೆ ಇದರ ಒಂದು ಫೀಚರ್ಸ್ ಆಗಿದೆ, ಪ್ರಿಂಟಿಂಗ್ ಕ್ವಾಲಿಟಿ ಆ ತರ ಇದೆ. ನಮ್ಮ VLS ಇವತ್ತವರೆಗೂ ಏನೇನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರು ಒಂದು ID ಕಾರ್ಡ್ ಪ್ರಿಂಟರ್ ಅಲ್ಲಿ, ಈ ಮಿಷಿನ್ ಇಂದ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅನ್ನೋ ಭರವಸೆ ಇವತ್ತು ನಮ್ಮ ಒಂದು ಯೂನಿಟ್ರಾನಿಕ್ಸ್ ಕಂಪನಿ ವತಿಯಿಂದ, ಅನೀಸ್ ಅಹಮದ್ ವತಿಯಿಂದ ನಾವು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವೆಲ್ಲರೂ. ಬನ್ನಿ ಈ ಮಿಷಿನ್ ಯಾವ ತರ ಇದೆ, ಇದು ಫೀಚರ್ಸ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಇದರ ಫೀಚರ್ಸ್, ಇದರಲ್ಲಿ ಅಡ್ವಾನ್ಸ್ ಫೀಚರ್ಸ್ ಏನಿದೆ ಅಂದ್ರೆ ನಾನು ಒಂದು ಮುಂಚೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೆ. ಇದರಲ್ಲಿ USB ನಲ್ಲಿ ಕನೆಕ್ಟ್ ಮಾಡಬಹುದು, ಎಥರ್ನೆಟ್ ಅಲ್ಲಿ ಕನೆಕ್ಟ್ ಮಾಡಬಹುದು, ಮತ್ತೆ ವೈಫೈ ಅಲ್ಲಿ ಕೂಡ ಕನೆಕ್ಟ್ ಮಾಡಬಹುದು ಅಂತ ಹೇಳಿದ್ದೆ ನಿಮ್ಗೆ. ಇದರಲ್ಲಿ ಯಾವ ತರ ಇದು ಕೆಲಸ ಮಾಡುತ್ತೆ, ಯಾವ ತರ ಇದು ಪ್ರಿಂಟ್ ಮಾಡುತ್ತೆ ಅಂತಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ VLS ಆಗಿರ್ಬೋದು ಅಥವಾ ಮತ್ತೆ ಈ ಪ್ರಿಂಟರ್ ಯೂಸ್ ಆಗಿರ್ಬೋದು, ಫಸ್ಟ್ ಬಂದು ಈ ಮಿಷಿನ್ ಯಾವ ತರ, ಇದ್ರ ಟೆಕ್ನಾಲಜಿ ಏನು, ಇದು ಹೆಂಗ್ ಕೆಲಸ ಮಾಡುತ್ತೆ ಅಂತಂದು ನಾನು ನಿಮ್ಮೆಲ್ಲರೂ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಾರ್ಮಲಿ ಈ ಮಿಷಿನ್ಸ್ ನ ಯಾವುದೇ ಒಂದು ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಮಿಷಿನ್ಸ್ ನ ಬಂದ್ಬಿಟ್ಟು TTC ಪ್ರಿಂಟರ್ ಅಂತ ಕರಿತೇವೆ. TTC ಪ್ರಿಂಟರ್ ಏನು ಅಂದ್ರೆ ಕಾರ್ಡ್ ಬಂದು ಈ ಪ್ರಿಂಟರ್ಸ್ ಬಂದು ಬೇಸಿಕಲಿ ಒಂದು ಪ್ಲಾಸ್ಟಿಕ್ ಕಾರ್ಡ್ ಮೇಲೆ ಪ್ರಿಂಟ್ ಮಾಡುವಂತ ಮಿಷಿನ್ ಇವೆಲ್ಲವನ್ನು. ಈ ಪ್ರಿಂಟರ್ಸ್ ಬಂದು ನಾರ್ಮಲಿ ನಾವು ಇದನ್ನ ಒಂದು TTC ಪ್ರಿಂಟರ್ಸ್ ಅಂತ ಕರೀತೀವಿ. ಮತ್ತೆ ಈ ಪ್ರಿಂಟರ್ ಒಂದು ಫೀಚರ್ಸ್ ಏನು ಅಂದ್ರೆ ಇದು ಒಂದು ಪ್ಲಾಸ್ಟಿಕ್ ಕಾರ್ಡ್ ಮೇಲೆ ಪ್ರಿಂಟ್ ಮಾಡುವಂತ ಮಿಷಿನ್. ಇದು ಇದೇ ಪ್ರಿಂಟ್ ಮಾಡುತ್ತೆ, ಅದೇ ಪ್ರಿಂಟ್ ಮಾಡುತ್ತೆ ಅಂತಲ್ಲ, ನಾವು ಯಾವ ಒಂದು ಭಾವಚಿತ್ರನ ನಾವು ಕೊಡ್ತೀವಿ ಅದು ಒಂದು ಪ್ಲಾಸ್ಟಿಕ್ CR80 ಕಾರ್ಡ್ ಸೈಜ್ ಅಲ್ಲಿ ಪ್ರಿಂಟ್ ಮಾಡೋಂತ ಒಂದು ಮಿಷಿನ್. ಇವಾಗ ನೀವು ಪೇಪರ್ ಪ್ರಿಂಟರ್ಸ್ ನೋಡಿದ್ರೆ ಅದು ಏನ್ ಮಾಡುತ್ತೆ, ದೊಡ್ಡ ದೊಡ್ಡ ಫ್ಯೂಷನ್ ಪ್ರಿಂಟರ್ಸ್ ಬಂದು ದೊಡ್ಡ ಶೀಟ್ಸ್ ಮೇಲೆ ಪ್ರಿಂಟ್ ಮಾಡುತ್ತೆ. ಅದೇ ತರನೇ ಇದೊಂದು ಪ್ಲಾಸ್ಟಿಕ್ ಕಾರ್ಡ್ ಮೇಲೆ ಪ್ರಿಂಟ್ ಮಾಡೋಂತ ಮಿಷಿನ್. ಇದರಲ್ಲಿ ನಾವು ಯಾವುದೇ ರೀತಿಯ ಭಾವಚಿತ್ರ ಕೂಡ ನಾವು ಇದನ್ನ ಮಾಡಬಹುದು. ಎಕ್ಸ್ಪೆಷಲಿ VLS ಸೆಗ್ಮೆಂಟ್ಸ್ ತಗೊಂಡ್ರೆ ಒಂದು ವೋಟರ್ ID ಮಾಡಬಹುದು, ಆಧಾರ್ ಮಾಡಬಹುದು, ಒಂದು ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಮಾಡಬಹುದು, ಒಂದು ಸೀನಿಯರ್ ಸಿಟಿಸನ್ಶಿಪ್ ಕಾರ್ಡ್ ಮಾಡಬಹುದು. ಮತ್ತೆ ಇದರಲ್ಲಿ ಯಾವುದೇ ತರಹದ ಒಂದು ಪ್ಲಾಸ್ಟಿಕ್ ಕಾರ್ಡ್ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಿಂಟಿಂಗ್ ನ ಕೂಡ ಈ ಮಿಷಿನ್ ನಲ್ಲಿ ನಾವು ಇದನ್ನ ಮಾಡಬಹುದು. ನಾನು ಹೇಳ್ದಂಗೆ ಏನಕ್ಕೆ TTC ಪ್ರಿಂಟರ್ ಅಂತ ಕರಿತೀವಿ ಅಂದ್ರೆ, ಈ ಮಿಷಿನ್ ಬಂದು ಒಂದು ಕಾರ್ಡ್ ಮೇಲೆ ಡೈರೆಕ್ಟ್ ಆಗಿ ವಿತ್ ದ ಸಪೋರ್ಟ್ ಆಫ್ ಎ ಪ್ರಿಂಟರ್, ಇದು ಬಂದು ಡೈರೆಕ್ಟ್ ಆಗಿ ಪ್ರಿಂಟರ್ ಗೆ ಕನೆಕ್ಟ್ ಆಗಿ ವಿತ್ ದ ಸಪೋರ್ಟ್ ಆಫ್ ಎ ರೆಸಿನ್ ಮೆಟೀರಿಯಲ್ YMCKO ಈ ತರ ಒಂದು ರಿಬ್ಬನ್ ಸಹಾಯದಿಂದ ಇದು ಕಾರ್ಡ್ ಮೇಲೆ ಪ್ರಿಂಟ್ ಮಾಡುತ್ತೆ. ಅದಕ್ಕೆ ಇಂದ ಬಂದು ನಾವು TTC ಪ್ರಿಂಟರ್ ಅಂತ ಕರೀತೀವಿ. ನಾವು ಇದನ್ನ ಏನಕ್ಕೆ ತಿಳ್ಕೊಬೇಕು ನಾವು ಅಂತಂದ್ರೆ, ಈ ಮಿಷಿನ್ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಮಿಷಿನ್ ಯಾವ ತರ ಕೆಲಸ ಮಾಡುತ್ತೆ, ಇದು ಯಾವ ತರ ಪ್ರಿಂಟಿಂಗ್ ಆಗುತ್ತೆ ಅಂದಾಗ ನಿಮಗೆ ಇದರಲ್ಲಿ ಒಂದು ಕೆಲಸ ಮಾಡೋದಕ್ಕೆ ಆಸಕ್ತಿ ಬರುತ್ತೆ. ಮತ್ತೆ ಕ್ವಾಲಿಟಿ ಬರ್ತಾ ಇಲ್ಲ ಅಂದ್ರೆ ಯಾಕೆ ಬರ್ತಾ ಇಲ್ಲ, ಎಲ್ಲಿ ಬರ್ತಾ ಇಲ್ಲ ಅಂತ ತಿಳ್ಕೊಂಡು ನೀವು ಅದನ್ನ ತಿಳಿಸಿ, ಇಂಜಿನಿಯರ್ಸ್ಗೆ ತಿಳಿಸಿ, ಅವರಿಂದ ಒಂದು ಸೂಕ್ತವಾದ ಒಂದು ಸಪೋರ್ಟ್ ಅನ್ನು ನೀವು ಪಡೆಯಬಹುದು. ಅದರಿಂದ ನೀವು ಇದನ್ನ ಟೆಕ್ನಾಲಜಿ ತಿಳ್ಕೊಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಕಂಪನಿ ಕಡೆಯಿಂದ. ಸೊ ಇವಾಗ ನಿಮ್ಗೆ TTC ಅಂತ ಏನಕ್ಕೆ ಕರೀತಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಇದು ಬಂದು ಪ್ರಿಂಟರ್ ಟೆಕ್ನಾಲಜಿ. ಪ್ರಿಂಟರ್ ಟೆಕ್ನಾಲಜಿ ಅಂದ್ರೆ TTC ಪ್ರಿಂಟರ್, ಡೈರೆಕ್ಟ್ ಟು ಕಾರ್ಡ್ ಪ್ರಿಂಟರ್ಸ್ ಅಂತ ಇದೆ. ಮತ್ತೆ ಇದು ಯಾವ ತರ ಪ್ರಿಂಟ್ ಆಗುತ್ತೆ, ಒಂದು ಪ್ರಿಂಟರ್ ಅಂದ್ರೆ ಒಂದು ಕಾರ್ಡ್ ಮೇಲೆ ಯಾವ ತರ ಪ್ರಿಂಟ್ ಆಗುತ್ತೆ ಅಂದ್ರೆ, ನೀವು ನಾರ್ಮಲ್ ಆಗಿ ಪ್ರಿಂಟರ್ ಅಂದ್ರೆ ನೀವೆಲ್ಲ ಏನ್ ಅನ್ಕೊಂತೀರಾ ಅಂದ್ರೆ ಪೇಪರ್ ಪ್ರಿಂಟರ್ ಯಾವ ತರ ಪ್ರಿಂಟ್ ಆಗುತ್ತೆ ಅದೇ ತರ ಪ್ರಿಂಟ್ ಆಗುತ್ತೆ ಅನ್ಕೊಂತೀವಿ. ಪೇಪರ್ ಇಂಕ್ ನ ಅಬ್ಸರ್ವ್ ಮಾಡುತ್ತೆ, ಅಲ್ಲೇನಾಗುತ್ತೆ ಅಂದ್ರೆ ಪೇಪರ್ ಏನಾಗುತ್ತೆ ಇಂಕ್ ನ ಅಬ್ಸರ್ವ್ ಮಾಡುತ್ತೆ. ಬಟ್ ನಮ್ಮ ಒಂದು ಟೆಕ್ನಾಲಜಿನಲ್ಲಿ ಒಂದು ಪ್ಲಾಸ್ಟಿಕ್ ನೆವರ್ ಅಬ್ಸರ್ವಿಂಗ್ ಅಂದ್ರೆ ಯಾವುದೇ ತರ ಒಂದು ಇಂಕ್ ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ನಮ್ಮ ಒಂದು ಈ ಟೆಕ್ನಾಲಜಿ ಪ್ರಿಂಟರ್ ಅಲ್ಲಿ.
ಇಲ್ಲೇನಾಗುತ್ತೆ ಅಂದ್ರೆ 11.8 ಡಾಟ್ಸ್ 11.8 ಚುಕ್ಕಿ ಆಕಾರದಲ್ಲಿ ಇದು ಕಾರ್ಡ್ ಮೇಲೆ ಪ್ರಿಂಟ್ ಆಗುತ್ತೆ ಪರ್ ಎಂಎಂ 11.8 ಡಾಟ್ ಪರ್ ಎಂಎಂ ಒಂದು ಟೆಕ್ನಾಲಜಿನಲ್ಲಿ ಇದು ಕಾರ್ಡ್ ಮೇಲೆ ಪ್ರಿಂಟ್ ಆಗುತ್ತೆ. ಈ ಪ್ರಿಂಟರ್ ಪ್ರೋಗ್ರಾಮಿಂಗ್ಗೆ ಗೊತ್ತಿದೆ ಎಷ್ಟು ಅಮೌಂಟ್ ಆಫ್ ಯೆಲ್ಲೋ, ಎಷ್ಟು ಅಮೌಂಟ್ ಆಫ್ ಮಜಂತ, ಎಷ್ಟು ಅಮೌಂಟ್ ಆಫ್ ಸಿಎನ್ಆರ್ ರಿಲೀಸ್ ಮಾಡಿದ್ರೆ ನಮಗೆ ಈ ಕ್ವಾಲಿಟಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಆ ಒಂದು ಟೆಕ್ನಾಲಜಿ ರೀತಿಯಲ್ಲಿ ಇದು ಬಂದು ಏನಾಗುತ್ತೆ, ಫಸ್ಟ್ ಯೆಲ್ಲೋ ಪ್ರಿಂಟ್ ಆಗುತ್ತೆ, ನೆಕ್ಸ್ಟ್ ಮಜಂತ ಪ್ರಿಂಟ್ ಆಗುತ್ತೆ, ನೆಕ್ಸ್ಟ್ ಸಿಯಾನ್ ಪ್ರಿಂಟ್ ಆಗಿ ಅದನ್ನ ನಾವು ಡೈ ಸಬ್ಲಿಮೇಷನ್ ಅಂತ ಕರೀತೀವಿ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಇಟ್ ಈಸ್ ಅ ಡೈ ಸಬ್ಲಿಮೇಷನ್ ರೆಸಿನ್ ಥರ್ಮಲ್ ಟೆಕ್ನಾಲಜಿ ಅಂತ ಕರೀತೀವಿ. ಇದು ಒಂದು ಪ್ರಿಂಟಿಂಗ್ ಟೆಕ್ನಾಲಜಿ. ಯಾವ ತರ ಪ್ರಿಂಟ್ ಆಗುತ್ತೆ ಕಾರ್ಡ್ ಮೇಲೆ ಅಂತಂದು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಒಂದು ಪ್ರೋಸೆಸ್ ನಾವು ತಿಳಿಸಿದ್ವಿ. ಇವತ್ತಿಗೆ ನಿಮಗೆ DTC ಅಂದ್ರೆ ಏನು, ಡೈ ಸಬ್ಲಿಮೇಷನ್ ಅಂದ್ರೆ ಏನು, ಯಾವ ತರ ಪ್ರಿಂಟ್ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ ಅಂತ ನಾವು ಅನ್ಕೊಂತೀವಿ. ಇವಾಗ ಈ ಪ್ರಿಂಟರ್ ರಿಬ್ಬನ್ ಹೆಂಗ್ ಇನ್ಸ್ಟಾಲ್ ಮಾಡೋದು, ಪ್ರಿಂಟ್ ಯಾವ ತರ ಬರುತ್ತೆ, ಎಷ್ಟು ಕ್ವಾಲಿಟಿ ಇದೆ ಪ್ರಿಂಟರ್ ಅಲ್ಲಿ ಅಂತ ಇಲ್ಲಿ ನಾವು ನೋಡ್ಬೋದು. ರಿಬ್ಬನ್ ಬಂದು ಈ ತರ ಒಂದು ಬಾಕ್ಸ್ ಬರ್ತಾ ಇದೆ. ಇದರಲ್ಲಿ ಕ್ಲಿಯರ್ಲಿ ಮೆನ್ಷನ್ ಆಗಿರುತ್ತೆ, ಪಾರ್ಟ್ ನಂಬರ್ ಇರುತ್ತೆ, ಮತ್ತೆ ಎಲ್ಲಿಂದ ಬಂದಿದೆ ಅಂತ ಇರುತ್ತೆ, ಒಂದು QR ಕೋಡ್ ಇರುತ್ತೆ. ಇದರಲ್ಲಿ ಈ QR ಕೋಡ್ ಮುಖಾಂತರ ನೀವು ಈ ರಿಬ್ಬನ್ ಪಾರ್ಟ್ ನಂಬರ್ ಎಲ್ಲಿಂದ ಬಂದಿದೆ, ಯಾರಿದ್ದು ಮ್ಯಾನುಫ್ಯಾಕ್ಚರರ್ ಪ್ರತಿಯೊಂದು ತಿಳ್ಕೊಬಹುದು. ಕರ್ನಾಟಕದಲ್ಲಿ ಯೂನಿಟ್ರಾನಿಕ್ಸ್ ಬಂದು ಬಹಳ ಒಂದು ಅತಿ ಉತ್ತಮವಾದ ಒಂದು ಕೆಲಸನ ಮಾಡಿದ್ದಾರೆ. ಇವಾಗ ಆಲ್ಮೋಸ್ಟ್ ಒಂದು BLE ಸೆಗ್ಮೆಂಟ್ಸ್ ಅಂತ ಅಂದ್ರೆ ಆಲ್ಮೋಸ್ಟ್ 1,500-2,000 ಮಿಷಿನ್ಸ್ ಆಲ್ರೆಡಿ ನಾವು ಸಪ್ಲೈ ಮಾಡಿದ್ದೀವಿ. ಸೊ ಯಾವುದೇ ರೀತಿ ನಿಮಗೆ ಸಮಸ್ಯೆ ಇದೆ ನಮ್ಮ ಮಿಷಿನ್ಸ್ ಅಲ್ಲಿ ಆಗಿರ್ಬೋದು, ಯಾವುದೋ ಒಂದು ಆಗಿರ್ಬೋದು, ನೀವು ಯಾವುದೇ ಕ್ಷಣ ಕೂಡ ನೀವು ನಮಗೆ ಆಗಲಿ ನಮ್ಮ ಕೊಲ್ಲಿಗೆ ಅನೀಸ್ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದೇ ಒಂದು ರೀತಿಯ ಒಂದು ಮಿಷಿನ್ ಆಗ್ಬೋದು ಅಥವಾ ಒಂದು ಟೆಕ್ನಿಕಲ್ ಒಂದು ಸಪೋರ್ಟ್ ಆಗಿರ್ಬೋದು, ವಿ ಆರ್ ವೆರಿ ಫ್ರೀ. ನಾವು ಯಾವತ್ತೂ ನಿಮ್ಮ ಕರೆನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ಯಾವುದೇ ಹಂತದಲ್ಲಿ ಬೇಕಾಗಿ ನೀವು ಕಾಲ್ ಮಾಡಿ ನೀವು ಸಪೋರ್ಟ್ನ ಪಡೆಯಬಹುದು. ಇವಾಗ ರಿಬ್ಬನ್ ಯಾವ ತರ ಇನ್ಸ್ಟಾಲ್ ಮಾಡೋದು, ಯಾವ ತರ ಪ್ರಿಂಟ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ತರ ಒಂದು ಪ್ಯಾಕಿಂಗ್ ಅಲ್ಲಿ ನಿಮಗೆ ಈ ಪ್ರಿಂಟರ್ ಬರುತ್ತೆ. ಇದನ್ನ ಜಸ್ಟ್ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಸೀಲ್ಡ್ ಪೀಸ್ ಅಲ್ಲಿ ಒಂದು ರಿಬ್ಬನ್ ಬರುತ್ತೆ. ಈ ತರ ಸೀಲ್ಡ್ ಆಗಿರುತ್ತೆ ನಿಮ್ಮದು. ನಿಮ್ಗೆ ಯಾವಾಗ ಸೀಲ್ ಓಪನ್ ಆಗಿದ್ರೆ ದಯವಿಟ್ಟು ವಾಪಸ್ ಕಳಿಸಿ. ಯಾವಾಗ ಸೀಲ್ಡ್ನೆ ನೀವು ಅದನ್ನ ಕಳಿಸಿ. ಮತ್ತೆ ಇದರಲ್ಲಿ ಒಂದು ಕ್ಲೀನಿಂಗ್ ರೋಲ್ ಅನ್ನ ಕೊಟ್ಟಿದ್ದಾರೆ. ಕ್ಲೀನಿಂಗ್ ರೋಲರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಒಂದು ಕ್ಲೀನಿಂಗ್ ರೋಲರ್ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಪ್ರತಿಯೊಂದು ರಿಬ್ಬನ್ ಅನ್ನು ಕ್ಲೀನಿಂಗ್ ಸ್ವಾಪ್ ಅಂತ ಒಂದು ಕೊಟ್ಟಿದ್ದಾರೆ. ಇದನ್ನ ನಾವು ಪ್ರಿಂಟರ್ನ ಕ್ಲೀನ್ ಮಾಡೋದಕ್ಕೆ ಸಹಾಯ ಆಗಲಿ ಅಂತಂದು. ಏನಕ್ಕೆ ಅಂದ್ರೆ ನಿಮ್ಮ ವಸ್ತು ಒಂದ್ಸಲಿ ನೀವು ತಗೊಂಡ್ಮೇಲೆ ಅದು ನಿಮ್ಮ ವಸ್ತು ಆಗುತ್ತೆ. ಅದನ್ನ ನೀವು ಅದನ್ನ ಯಾವ ತರ ಮೇಂಟೈನ್ ಮಾಡಬೇಕು, ಯಾವ ತರ ಕ್ಲೀನ್ ಮಾಡಬೇಕು, ಪ್ರತಿಯೊಂದು ಡೀಟೇಲನ್ನು ನಿಮಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದೊಂದು ಕ್ಲೀನಿಂಗ್ ಕಾರ್ಡ್, ಒಂದು ರಿಬ್ಬನ್ ಜೊತೆಗೆ ಒಂದು ರಿಬ್ಬನ್, ಒಂದು ಕ್ಲೀನಿಂಗ್ ರೋಲರ್, ಒಂದು ಕ್ಲೀನಿಂಗ್ ಕಾರ್ಡ್ ನಿಮ್ಗೆ ಬರುತ್ತೆ. ಯಾವುದೊಂದು ನಿಮಗೆ ಮಿಸ್ ಆಗಿದ್ರೆ ನೀವು ದಯವಿಟ್ಟು ಸಪ್ಲೈಯರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಪನ್ ಮಾಡ್ತೀವಿ ನೋಡಿ. ನಾನು ನಿಮ್ಗೆ ಹೇಳ್ದಂಗೆ 3 ಬಣ್ಣಗಳ ಒಂದು ಕಾಂಬಿನೇಷನ್ ಅಂದ್ರೆ ಇದೇ ಆ ಒಂದು 3 ಬಣ್ಣಗಳ ಕಾಂಬಿನೇಷನ್, ಯೆಲ್ಲೋ, ಮಜಂತ, ಸಿಯಾನ್. ಈ 3 ಬಣ್ಣಗಳ ಒಂದು ಕಾಂಬಿನೇಷನ್ ಅಲ್ಲಿ ಡೈ ಸಬ್ಲಿಮೇಷನ್ ಪ್ರೋಸೆಸ್ ಆಗುತ್ತೆ. ಸೊ ಈ ರಿಬ್ಬನ್ ಯಾವ ತರ ಫೇಸ್ ಮಾಡೋದು, ಈ ರಿಬ್ಬನ್ ಬಂದು ಒಂದು ಐ ಸೆಕ್ಯೂರಿಟಿ ಒಂದು RFID ಟ್ಯಾಗ್ ಜೊತೆಗೆ ಬಂದಿದೆ. ಯಾವುದೇ ತರ ಒಂದು ನೀವು ಕಾರ್ಡ್ ಎಷ್ಟು ಪ್ರಿಂಟ್ ಮಾಡಿದ್ದೀರೋ ಏನೋ ಪ್ರತಿಯೊಂದು ನೀವು ಈ RFID ಟ್ಯಾಗ್ ಅಲ್ಲಿ ನೀವು ಇದನ್ನ ತಿಳ್ಕೊಬಹುದು. ಇದನ್ನ ಯಾವ ತರ ಪ್ಲೇಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ರಿಬ್ಬನ್ ಬಂದಾಗ ಒಂದು ಕಡೆ ಸ್ಟಿಕ್ ಆಗಿರುತ್ತೆ. ಜಸ್ಟ್ ಆ ಸ್ಟಿಕ್ಕರ್ ಓಪನ್ ಮಾಡಿ ಒಂದ್ಸರಿ ಹಿಂಗೆ ಮುಂಭಾಗದಲ್ಲಿ ಹಿಂಗೆ ದೇವಸ್ಕೊಂಡ್ರೆ ನಿಮಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಇರುತ್ತೆ. ಈ ಇದನ್ನ ಯಾವ ತರ ಓಪನ್ ಮಾಡ್ತೀರಾ ಅಂದ್ರೆ ನಾರ್ಮಲ್ ಆಗಿ ಇದನ್ನ ಜಸ್ಟ್ ಈ ತರ ಮೇಲೆತ್ತಿ ನೀವು ಈ ತರ ಆಚೆ ತೆಗಿಬೇಕು. ಕೆಲವರು ಏನ್ ಮಾಡ್ತಾರೆ, ಸಡನ್ ಆಗಿ ಮೇಲೆ ಎತ್ತಕ್ಕೆ ಹೋಗ್ತೀರಾ, ಹೆಡ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಯಾವುದೋ ಒಂದು ಚಾನ್ಸಸ್ ಇರುತ್ತೆ ನಿಮಗೆ. ಬಟ್ ಇದರಲ್ಲಿ ನಿಮ್ಗೆ ಆ ತರ ಏನೂ ಇಲ್ಲ. ಜಸ್ಟ್ ಇದನ್ನ ಹಿಂಗೆ ಮೇಲೆ ತೆಗೀರಿ, ಈ ತರ ಇದನ್ನ ಆಚೆ ತೆಗಿ. ಅದಾದ್ಮೇಲೆ ಇದನ್ನ ಈ ತರ ನೀವು ರಿಬ್ಬನ್ ಹೋಲ್ಡ್ ಮಾಡ್ಕೊಂಡು ಕಲರ್ ವೈಸ್ ನೋಡಿ, ಇಲ್ಲಿ ಗ್ರೇ ಇದೆ, ಇಲ್ಲಿ ನಿಮಗೆ ಲ್ಯಾವೆಂಡರ್ ಕಲರ್ ಇದೆ. ಈ ಒಂದು ಕಲರ್ ಒಂದು ರೀತಿಯಲ್ಲಿ ಜಸ್ಟ್ ಇದನ್ನ ಹಿಂಗೆ ಹಾಕಿದ ತಕ್ಷಣ ನಿಮಗೆ ಲಾಕ್ ಆಗುತ್ತೆ, ಟಕ್ ಅಂತ ಒಂದು ಸೌಂಡ್ ಬರುತ್ತೆ. ಅದಾದ್ಮೇಲೆ ಅದೇ ರೀತಿಯಲ್ಲಿ ನೀವು ಹಿಂದೆಗಡೆ ಕೂಡ ನೀವು ಈ ಥರ ಪ್ಲೇಸ್ ಮಾಡಿ ಒಂದ್ಸಲಿ ಕರೆಕ್ಟಾಗಿದೆ ರಿಬ್ಬನ್ ಪೊಸಿಷನ್ ಇದೆಯಾ ಅಂತ ನೋಡ್ಕೋಬೇಕು ನೀವು. ಅದಾದ್ಮೇಲೆ ಈ ಕ್ಲೀನಿಂಗ್ ರೋಲರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಒಂದು ಕ್ಯಾಸೆಟ್ ಹಿಂದೆಗಡೆ ಇದನ್ನ ನೀವು ಈ ತರ ಪ್ಲೇಸ್ ಮಾಡಬೇಕಾಗುತ್ತೆ. ಇದೇನಕ್ಕೆ ಅಡ್ವಾಂಟೇಜ್ ಕೊಟ್ಟಿದಾಗ ಇದನ್ನ ಅಂತ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಇವಾಗ ಮ್ಯಾನುಫ್ಯಾಕ್ಚರರ್ಸ್ಗೆ ಗೊತ್ತಿದೆ ಪ್ರಿಂಟರ್ ಡ್ಯಾಮೇಜ್ ಆಗುತ್ತೆ ಅಂತ. ಏನಕ್ಕೆ ಪ್ರಿಂಟರ್ ಡ್ಯಾಮೇಜ್ ಆಗುತ್ತೆ ಅಂತ ಯಾವಾಗ ಹೇಳ್ತಾರೆ, ಹೆಡ್ಡು ಇವಾಗ ವ್ಯಾರಂಟಿ ಇಲ್ಲ, ಹೆಡ್ನ ಹುಷಾರು ನೋಡ್ಕೊಳ್ಳಿ ಅಂತ. ಏನಕ್ಕೆ ಆ ಥರ ಹೇಳ್ತಾರೆ ಅಂದ್ರೆ ನೋಡಿ, ಈ ಹೆಡ್ ಯಾವ ತರ ಒಂದು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂದ್ರೆ ಈ ಭಾಗ ಬಂದು ಇಟ್ ಇಸ್ ಎ ಗ್ಲಾಸ್ ಕೋಟೆಡ್ ವಿತ್ ಲೆಡ್. ಇಲ್ಲಿಂದ ಹ್ಯೂಜ್ ಹೆಚ್ಚಿನ ಒಂದು
ರೀತಿಯಲ್ಲಿ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಪ್ರಿಂಟ್ ಆಗೋ ಸಮಯದಲ್ಲಿ ಈ ಭಾಗದಿಂದ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಡೈ ಸಬ್ಲಿಮೇಷನ್ ಆಗಬೇಕು ಅಂದಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಟೈಮಲ್ಲಿ ನೋಡಿ ಕಾರ್ಡ್ ಈ ಥರ ಕೆಳಗಡೆ ಬಿಟ್ಟಿರುತ್ತೆ. ಅದೇ ಕಾರ್ಡ್ನ ತಗೊಂಡಾಗ ಏನಾಗುತ್ತೆ, ಇಲ್ಲಿ ಡಸ್ಟ್ ಎಲ್ಲ ನೀವು ನೋಡ್ಬೋದು, ಕಾರ್ಡ್ನಲ್ಲಿ ಡಸ್ಟ್ ಇರೋದನ್ನ ನೋಡ್ಬೋದು. ಆ ಥರ ಡಸ್ಟ್ ಇದ್ದು ಪ್ರಿಂಟ್ ಆಗೋ ಸಮಯದಲ್ಲಿ ಏನಾದರೂ ಹೆಡ್ಡಿಗೆ ಕಾಂಟ್ಯಾಕ್ಟ್ ಬಂದರೆ ಅವಾಗ ನಿಮಗೆ ಆ ಭಾಗದಲ್ಲಿ ಒಂದು ಗೆರೆ ಬರೋ ಸ್ಟಾರ್ಟ್ ಆಗುತ್ತೆ, ಲೈನ್ ಬರೋ ಸ್ಟಾರ್ಟ್ ಆಗುತ್ತೆ. ಅವಾಗ ಹೆಡ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಈ ರೋಲರ್ ಏನು ಮಾಡುತ್ತೆ, ಆ ಥರ ಏನಾದರೂ ಡಸ್ಟ್ ಇದ್ರೂ ಅದು ಬಂದು ಇದು ಕೆಳಭಾಗದಿಂದ ಹೋಗಿ ಪ್ರಿಂಟಿಂಗ್ ಹೋಗುತ್ತೆ. ಇದ್ರ ಮೇಲೆ ಯಾವುದೇ ಥರ ಒಂದು ರೀತಿ ಡಸ್ಟ್ ಇದ್ರೂ ಅದೆಲ್ಲ ಬಂದು ಈ ರೋಲರಲ್ಲಿ ಅಕ್ಯುಮಿಲೇಟ್ ಆಗಿಬಿಟ್ಟು ಪ್ರಿಂಟಿಂಗ್ ಹೋಗುವಾಗ ಕಾರ್ಡ್ ಬಂದು ನೀಟಾಗಿ ಹೋಗುತ್ತೆ. ಸೊ ಮ್ಯಾನುಫ್ಯಾಕ್ಚರ್ಸೇ ಗೊತ್ತಿದೆ ಹೆಡ್ ಡ್ಯಾಮೇಜ್ ಆಗುತ್ತೆ, ಈ ಥರ ಒಂದು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಅಂತ. ಅದಕ್ಕೆ ಈ ರೀತಿಯಲ್ಲಿ ಅವರು ಸೇಫ್ಟಿ ಒಂದು ರೋಲರ್ನ ಆಲ್ರೆಡಿ ಅದನ್ನು ಕೊಟ್ಟಿದ್ದಾರೆ. ಅದನ್ನ ನೀವು ಪ್ರತಿ ರಿಬ್ಬನ್ ರೋಲ್ ಚೇಂಜ್ ಮಾಡುವಾಗ ಆ ರೋಲರ್ ಚೇಂಜ್ ಮಾಡಬೇಕು. ಮತ್ತೆ ಈ ಕ್ಲೀನಿಂಗ್ ಸ್ಟ್ರಿಪ್ ಇಂದ ನೀವು ಮಿಷಿನ್ ನೀವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೀವು ಈ ತರ ಮಾಡಿದಾಗ ನಿಮಗೆ ಯಾವುದೇ ತರ ಹೆಡ್ ಡ್ಯಾಮೇಜ್ ಆಗೋ ಪ್ರಾಬ್ಲಮ್ಸು ಅಥವಾ ನಿಮಗೆ ಪ್ರಿಂಟ್ ಕ್ವಾಲಿಟಿ ಪ್ರಾಬ್ಲಮ್ಸು ಯಾವುದೇ ತರ ನಿಮಗೆ ಬರಲ್ಲ ಅನ್ನೋ ಒಂದು ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀವಿ. ಮತ್ತೆ ನೋಡಿ, ಇವಾಗ ಹೆಡ್ ಡ್ಯಾಮೇಜ್ ಆಗುತ್ತೆ ಅಂತೆಲ್ಲ ನಾವು ಹೇಳ್ತಾ ಇದ್ವಿ, ನಾವು ಹೇಳಿದ್ವಿ ನಿಮ್ಗೆಲ್ಲ. ಇವಾಗ ಅದಕ್ಕಾಗಿ ಏನಾಗಿದೆ, ಇದನ್ನ ಒಂದು ಎಕ್ಸ್ಟ್ರಾ ಫೀಚರ್ ಏನು ಕೊಟ್ಟಿದ್ದಾರೆ ಅಂದ್ರೆ ಹೆಡ್ ಗಾರ್ಡ್ ಅಂತ ಒಂದು ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಹೆಡ್ ಗಾರ್ಡ್ ಅಂತ ಒಂದು ಮೆಟಲ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. EM2 ಇಂಟ್ರೆಸ್ಟ್ ಡೇಟಾ ಕಾರ್ಡ್ ಮಿಷಿನ್ ಅಲ್ಲಿ ಒಂದು ಹೆಡ್ ಪ್ರೊಟೆಕ್ಷನ್ ಗಾರ್ಡ್ ಇದೆ. ಈ ಒಂದು ಫೀಚರ್ ಇವಾಗವರೆಗೂ ಯಾವುದೇ ತರಹದ ಒಂದು ಕಾಂಪಿಟೇಟರ್ಸ್ ಪ್ರಿಂಟರ್ಸ್ ಅಲ್ಲಿ ಅವೈಲಬಲ್ ಇಲ್ಲ. ಬರೀ EM2 ಇಂಟ್ರೆಸ್ಟ್ ಡೇಟಾ ಕಾರ್ಡ್ ಪ್ರಿಂಟರ್ ಅಲ್ಲಿ ಮಾತ್ರನೇ ಒಂದು ಕಸ್ಟಮರ್ಸ್ಗೆ ಯಾವುದೇ ತರ ಹೆಡ್ ತೊಂದರೆ ಆಗಬಾರ್ದು, ಮತ್ತೆ ಕಾಸ್ಟ್ ಅವರಿಗೆ ದುಬಾರಿ ಆಗಬಾರ್ದು ಒಂದು ರೀತಿಯಲ್ಲಿ ಈ ಮಿಷಿನ್ ಡಿಸೈನ್ ಮಾಡಿದ್ದಾರೆ. ರಿಬ್ಬನ್ ಪ್ಲೇಸ್ ಮಾಡಿ ಜಸ್ಟ್ ನೀವು ಇದನ್ನ ಈ ತರ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಿ ಈ ಒಂದು ಕಾರ್ಡಲ್ಲಿ ಒಂದು ಟೆಸ್ಟ್ ಪ್ರಿಂಟ್ ಯಾವ ತರ ಬರುತ್ತೆ, ಪ್ರಿಂಟ್ ಕ್ವಾಲಿಟಿ ಯಾವ ತರ ಇದೆ ಅಂತ ನಾವು ನೋಡ್ತಿದ್ದೀವಿ. ಇದನ್ನ ಇಟ್ಟು ಜಸ್ಟ್ ನೀವು ಕ್ಲೋಸ್ ಮಾಡಿ, ಜಸ್ಟ್ ಈ ಬಟನ್ ಒಂದು ಲಾಂಗ್ ಪ್ರೆಸ್ ಒಂದು 2 ಸೆಕೆಂಡ್ಸ್ ಈ ಕಾರ್ಡ್ನ ನೀವು ಪ್ರೆಸ್ ಮಾಡಿದಾಗ ಕಾರ್ಡ್ ಒಳಗೆ. ಇದರಲ್ಲಿ ಯೂಸ್ ಮಾಡಿರೋಂಥ ಮೋಟರ್ಸ್ ಎಷ್ಟಿದೆ ಅಂದ್ರೆ ಕಾರ್ಡ್ ಒಂದು ಜಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಕಾರ್ಡ್ ತಗೊಳುತ್ತೆ. ಇದು ಒಂದು ಕಾರ್ಡ್ ಪ್ರಿಂಟ್ ಮಾಡೋಕ್ಕೆ, ಫುಲ್ ಕಾರ್ಡ್ ಪ್ರಿಂಟ್ ಮಾಡೋದಕ್ಕೆ ಇದು ಬರೀ 12 ಸೆಕೆಂಡ್ಸ್ ತಗೊಳುತ್ತೆ. YMC 3 ಬಣ್ಣಗಳ ಒಂದು ಕಾಂಬಿನೇಷನ್ ಅಲ್ಲಿ ಪ್ರಿಂಟ್ ಮಾಡೋದಕ್ಕೆ ಬರೀ 12 ಸೆಕೆಂಡ್ನಲ್ಲಿ ಇದು ಕಾರ್ಡ್ ಪ್ರಿಂಟ್ ಮಾಡುತ್ತೆ. 1 ಅವರ್ಗೆ ನೀವು 225 ಕಾರ್ಡ್ ಪ್ರಿಂಟ್ ಮಾಡಬಹುದು ಒಂದು ಸೈಡ್ ಅಲ್ಲಿ. ಒನ್ ಆಫ್ ದಿ ಬೆಸ್ಟ್ ಪ್ರಿಂಟಿಂಗ್ ಕ್ವಾಲಿಟಿ ಅಂತ ನಾವು ಹೇಳ್ಬೋದು. EM2 ಇಂಟ್ರೆಸ್ಟ್ ಡೇಟಾ ಕಾರ್ಡ್ ಪ್ರಿಂಟರ್ ಅಲ್ಲಿ ಬಂದಿದೆ. ಈ ಒಂದು ಕ್ವಾಲಿಟಿ ಜಸ್ಟ್ ಒಂದು ಡಿಫಾಲ್ಟ್ ಪ್ರಿಂಟ್ ಅಲ್ಲಿ ಟೆಸ್ಟ್ ಪ್ರಿಂಟ್ ಇವಾಗ ತಾನೇ ತೆಗೆದಿರೋದಲ್ಲ, ಬಹಳ ಚೆನ್ನಾಗಿದೆ. ಈ ಒಂದು ಕ್ವಾಲಿಟಿನಲ್ಲಿ ಎಲ್ಲ VLAಗಳು ಎಲ್ಲ ಕಸ್ಟಮರ್ಸ್ಗೂ ಸ್ಯಾಟಿಸ್ಫೈ ಆಗ್ಬೋದು ಪ್ರಿಂಟಿಂಗ್ ಕ್ವಾಲಿಟಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಈ ಮಿಷಿನ್ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ನಿಮಗೆ ಯಾವುದೇ ತರ ಒಂದು ಕ್ವೇರೀಸ್ ಇದ್ರೂ ನೀವು ಅನೀಸ್ ಅಹಮದ್ ಅವರಾಗಲಿ ನಮ್ಮನ್ನಾಗಲಿ ನೀವು ಕಾಂಟ್ಯಾಕ್ಟ್